ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 7ನೇ ತರಗತಿ ಪ್ರಥಮ ಭಾಷೆ ಕನ್ನಡ ಸೆಮಿಸ್ಟರ್ 1ರಲ್ಲಿ ಬರ್ತಕ್ಕಂಥ ಎಲ್ಲ ಪಾಠದ LBA ಪೇಪರ್ಗಳನ್ನು ನೋಡೋಣ. ಸೊ ನಮ್ಮ ಬಳಿ ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಹಿಂದಿ ಆಗಿರ್ಬೋದು ಮತ್ತು SS ಈ 4 ವಿಷಯಗಳಲ್ಲಿ LBA PDF ಸಿಗ್ತವೆ. ಯಾರಿಗೆ ಇಂಟ್ರೆಸ್ಟೆಡ್ ಇದೆ ಅನ್ನೋರು 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ಪರ್ಚೇಸ್ ಮಾಡ್ಬೋದು, ಬೈ ಮಾಡ್ಬೋದು ಅಂತ ಹೇಳ್ತಾ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಒಂದು ಗದ್ಯ ಮತ್ತು ಒಂದು ಪದ್ಯ ಎರಡೂ ಸೇರಿ 20 ಅಂಕಗಳಿಗೆ ಮಾಡಿರ್ತಕ್ಕಂಥದ್ದು. ಇದನ್ನು ವೇಟೇಜ್ ನೋಡ್ಕೊಡ್ರಿ. ಪುಟ್ಟಜ್ಜಿ ಕತೆ ಹೇಳು 1 ಅಂಕದ 2, 2 ಅಂಕದ 2, 4 ಅಂಕದ 1, 5 ಪ್ರಶ್ನೆ 10 ಅಂಕ. ಉತ್ತರಿ ಹಾಡು ಪದ್ಯ 1 ಅಂಕದ 4, 2 ಅಂಕದ 3, 7 ಪ್ರಶ್ನೆ 10 ಅಂಕ. ಒಟ್ಟು ಈ ಪ್ರಶ್ನೆ ಪತ್ರಿಕೆಯಲ್ಲಿ 1 ಅಂಕದ 6, 2 ಅಂಕದ 5, 4 ಅಂಕದ 1, 12 ಪ್ರಶ್ನೆಗಳನ್ನು 20 ಅಂಕಗಳಿಗೆ ಬಳಕೆಗಳನ್ನು ಮಾಡಿದ್ದೀವಿ. ಜಸ್ಟ್ ಪ್ರಶ್ನೆ ಪತ್ರಿಕೆಯಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನು ಓದ್ತಾ ಹೋಗ್ತೀನಿ. ಸೊ ನೀವು ಉತ್ತರಗಳನ್ನು ಏನು ಮಾಡಿ ಅಂತಂದರೆ ಪಾಸ್ ಮಾಡ್ಕೊಂಡು ನೋಡ್ಕೊಡ್ರಿ. ಪುಟ್ಟಜ್ಜಿ ಕತೆ ಹೇಳು ಗದ್ಯ, ಉತ್ತರಿ ಹಾಡು ಪದ್ಯ. ಪದಗಳ ಅರ್ಥ ಬರೆಯಿರಿ. 2 ಪ್ರಶ್ನೆ. ಬಗ್ಗ ಹಾಡ್ಗತೆ. ಇನ್ನು ವಾಕ್ಯ ಪೂರ್ಣ ಮಾಡಬೇಕು. ಇಲ್ಲಿ ಕೂಡ 2 ಅಂಕ ಇದ್ದಾವೆ. ದೇಶ ಸೇವೆ ದೇಶವೇ ಗುಡಿ. 1 ಅಂಕದ 2 ಪ್ರಶ್ನೆ. ಜಿಂಕೆ ಕುತ್ತಿಗೆಯಲ್ಲಿ ಏನಿತ್ತು? ಕೊಡಗು ಯಾವ ಗಿರಿಯಿಂದ ಯಾವ ಗಿರಿಯವರೆಗೆ ಬೆಳೆದಿದೆ. ಇನ್ನು 2 ಅಂಕದ 5 ಪ್ರಶ್ನೆ ಕೇಳಿತ್ತು. ಯುವಕ ಕಾಡಿನಲ್ಲಿ ಮನೆ ಹೇಗೆ ನಿರ್ಮಿಸಿದ? ನಾ ಡಿಸೋಜಾ ಅವರು ಬರೆದಿರುವ 2 ಕೃತಿಗಳನ್ನು ಹೆಸರಿಸಿರಿ. ಆಮೇಲೆ ಉತ್ತರಿ ಹಬ್ಬವನ್ನು ಯಾವಾಗ ಆಚರಿಸ್ತಾರೆ? ಕಾವೇರಿಯು ಹೇಗೆ ಹರಿಯುತ್ತಿದ್ದಾಳೆ? ಕೊಡಗನ್ನಾಳಿದ ರಾಜರುಗಳನ್ನು ಹೆಸರಿಸಿ ಅಂತ ಕೇಳಿತ್ತು. ಲಾಸ್ಟ್ 4 ಅಂಕಿತ್ತು. ಯುವಕ ಮತ್ತು ಕಾಡು ಪ್ರಾಣಿಗಳ ಒಡನಾಟ ಹೇಗಿತ್ತು ಅಂತ ಇದೆ. ನಿಮಗೆ ಉತ್ತರ ಬೇಕಿದ್ರೆ ನೀವು ಪಾಸ್ ಮಾಡಿಕೊಂಡು ಅದನ್ನು ಬರ್ಕೊಡ್ರಿ. ಇನ್ನು 2ನೇದಕ್ಕೆ ಬರೋಣ. ಸೀನ ಸೆಟ್ಟರು ನಮ್ಮ ಟೀಚರು ಸ್ವಾತಂತ್ರ್ಯ ಸ್ವರ್ಗ ಅಂತಕ್ಕಂಥ ಗದ್ಯ ಮತ್ತು ಪದ್ಯ ಸೇರಿ ಇರ್ತಕ್ಕಂಥ ಪೇಪರ್. ಸೊ ಇಲ್ಲಿನೂ ಕೂಡ ನೋಡಿ, ಸೀನ ಸೆಟ್ಟರು ನಮ್ಮ ಟೀಚರುಗೆ 1 ಅಂಕದ 2, 2 ಅಂಕದ 2, 4 ಅಂಕದ 1, 5 ಪ್ರಶ್ನೆ 10 ಅಂಕ. ಸ್ವಾತಂತ್ರ್ಯ ಸ್ವರ್ಗದಿಂದ 1 ಅಂಕದ 4, 2 ಅಂಕದ 3, 5 ಪ್ರಶ್ನೆ 10 ಅಂಕ. ಒಟ್ಟು 1 ಅಂಕದ 6, 2 ಅಂಕದ 5, 4 ಅಂಕದ 1, 12 ಪ್ರಶ್ನೆಗಳನ್ನು 20 ಅಂಕಗಳಿಗೆ ಬಳಕೆಗಳನ್ನು ನಾವೇನು ಮಾಡಿರೋದು. ಈ ಥರದ್ದು ಪಾಠದ ಪ್ರಶ್ನೆ ಪತ್ರಿಕೆಯ ಉತ್ತರದ ಪುಟವನ್ನೇ ನೋಡೋಣ. ಪಾಠ 2 ಸೀನ ಸೆಟ್ಟರು ನಮ್ಮ ಟೀಚರು ಗದ್ಯ, ಸ್ವಾತಂತ್ರ್ಯ ಸ್ವರ್ಗ ಪದ್ಯ. ಸೂಕ್ತ ಆಯ್ಕೆ ಆರಿಸಿ ಬರೆಯಿರಿ ಅಂತ 3 ಪ್ರಶ್ನೆಗಳನ್ನು ಕೇಳಿದ್ದಾರೆ. 3 ಎಕರೆ ಜಮೀನಿನಲ್ಲಿ ಸೀನಿನ ಸೆಟ್ಟರು ಬೆಳೆಯುತ್ತಿದ್ದ ಬೆಳೆ. ಮಸ್ತಕ ಪದದ ಅರ್ಥ. ಹಂಗಾರೆ ಸೀನ ಸೆಟ್ಟರು ನಮ್ಮ ಟೀಚರು ಎಂಬಲ್ಲಿ ಬಂದಿರುವ ಸರ್ವನಾಮ ಪದ. ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಬರಲಿಕ್ಕೆ 3 ಪ್ರಶ್ನೆ. ಸ್ವಾತಂತ್ರ್ಯ ಸ್ವರ್ಗ ಕವನವನ್ನು ಯಾವ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ? ಸಂಕುಚಿತ ಮನೋಭಾವ ಅರಳಿದರೆ ಏನಾಗುವುದು? ಕವಿಯು ಬಾಳು ಹೇಗೆ ಇರಬೇಕೆಂದು ಆಶಿಸಿದ್ದಾರೆ. ಇನ್ನು ಸ್ವಂತ ವಾಕ್ಯದಲ್ಲಿ ರಚನೆ ಮಾಡಲಿಕ್ಕೆ 2 ಪ್ರಶ್ನೆ ಕೇಳಿತು. ವಿಶಾಲ, ನವೀನ. ಇನ್ನು 2 ಅಂಕದ ಪ್ರಶ್ನೆಗಳು 4 ಇದ್ದಾವೆ. ಪ್ರತಿಯೊಂದಕ್ಕೆ 2, ಒಟ್ಟು 8 ಅಂಕ. ಹಳ್ಳಿಯ ಜೀವನವು ನಗರ ಜೀವನಕ್ಕಿಂತ ಉತ್ತಮವಾದದ್ದು ಹೇಗೆ ಸಮರ್ಥಿಸಿರಿ. ರೈತ ಅನ್ನದಾತ ನಮಗೆಲ್ಲ ಉಪಕಾರಿ ಎಂಬ ಮಾತನ್ನು ಸಮರ್ಥಿಸಿ. ಡಾಕ್ಟರ್ ಎಂ ಅಕ್ಬರ್ ಅಲಿಯವರ ಯಾವುದಾದರೂ 2 ಕೃತಿಗಳನ್ನು ಬರೆಯಿರಿ. 11ನೇ ಪ್ರಶ್ನೆ. ಸ್ವಾತಂತ್ರ್ಯ ಸ್ವರ್ಗದಲ್ಲಿ ಅಭಿಮಾನ ಧನ ವಿನಿಪ ಮಸ್ತಕವು ಹೇಗಿರ್ತದೆ ಅಂತ ಕೇಳಿತ್ತು. ಲಾಸ್ಟ್ 4 ಅಂಕಕ್ಕೆ ಕೇಳಿದರೆ ಸೀನ ಸೆಟ್ಟರ ವೇಷ ಹೇಗಿತ್ತು ಅಂತಕ್ಕದ್ದನ್ನು 4 ಮಾರ್ಕಲ್ಲಿ ಬರಿಬೇಕು. ಇಷ್ಟು 2 ಗದ್ಯ 2 ಪದ್ಯ ಮುಗಿತು. ಇನ್ನು 3ನೇದಕ್ಕೆ ಬರೋಣ. ಹಿಲ್ಟನ್ ಹೆಡ್ ಚಳವಳಿ ಗದ್ಯ, ಭಾಗ್ಯದ ಬಳೆಗಾರ ಪದ್ಯ. ಓಕೆ, ಸೊ ಈ ಥರದ್ದು ಕೂಡ ಸ್ವಲ್ಪ ವೇಟೇಜ್ ನೋಡ್ಕೊಂಡು ಬನ್ನಿ. ಸೇಮ್ ಇಟ್ಟಿದ್ದಾರೆ. ಹಿಲ್ಟನ್ ಹೆಡ್ ಚಳವಳಿಗೆ 1 ಅಂಕದ 2, 2 ಅಂಕದ 3, 5 ಪ್ರಶ್ನೆ 8 ಅಂಕ. ಭಾಗ್ಯದ ಬಳೆಗಾರ 1 ಅಂಕದ 4, 2 ಅಂಕದ 2, 4 ಅಂಕದ 1, 7 ಪ್ರಶ್ನೆ 12 ಅಂಕ. ಒಟ್ಟು 1 ಅಂಕದ 6, 2 ಅಂಕದ 5, 4 ಅಂಕದ 1, 12 ಪ್ರಶ್ನೆ 20 ಅಂಕಗಳ ಬಳಕೆಯನ್ನು ಮಾಡಿದ್ದೀವಿ. ಸೊ ಈ ಥರದ್ದು ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಹಿಲ್ಟನ್ ಹೆಡ್ ಚಳವಳಿ ಗದ್ಯ, ಭಾಗ್ಯದ ಬಳೆಗಾರ ಪದ್ಯ. 3ನೇದು ಮಾದರಿ ಉತ್ತರಗಳಿದ್ದಾವೆ. ಆವರಣದಲ್ಲಿ ಸೂಚಿಸಿದಂತೆ ಉತ್ತರವನ್ನು ಬರಲಿಕ್ಕೆ 3 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಲಕ್ಸುರಿ ಇದರ ಕನ್ನಡ ರೂಪ ಬರೀರಿ. ಆಗಮನ ವಿರುದ್ಧ ಪದ ಬರೆಯಿರಿ. ಹಡೆದವ್ವ ಪದದ ಅರ್ಥ ಬರೀರಿ. ಇನ್ನು ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಬರಲಿಕ್ಕೆ 3 ಪ್ರಶ್ನೆ. ಲೇಖಕರು ಯಾವ ವರ್ಷ ಅಮೆರಿಕಕ್ಕೆ ಹೋಗಿದ್ದರು? ಮುತ್ತೈದೆ ಹೆಣ್ಣು ಯಾರನ್ನು ತನ್ನ ತವರಿಗೆ ಹೋಗಲು ಹೇಳುತ್ತಿದ್ದಾಳೆ? ಹಡೆದವ್ವ ಯಾವ ಆಟವನ್ನು ಆಡುತ್ತಾಳೆ ಅಂತ ಕೇಳಿತ್ತು. ಇನ್ನು 2 ಅಂಕದ 5 ಪ್ರಶ್ನೆಗಳಿದ್ದಾವೆ. ಓಕೆ, ಯುರೋಪಿಯನ್ನರು ಬಂದ ಮೇಲೆ ಹಿಲ್ಟನ್ ಹೆಡ್ನಲ್ಲಿ ಏನೇನು ಬದಲಾವಣೆಗಳಾದವು? ಹಿಲ್ಟನ್ ಹೆಡ್ ಚಳವಳಿ ಈ ಗದ್ಯ ಭಾಗದಲ್ಲಿ ಬಂದಿರುವ ಆಂಗ್ಲ ಪದಗಳನ್ನು ಸಂಗ್ರಹಿಸಿ ಬರೀರಿ. 9 ಹಿಲ್ಟನ್ ಹೆಡ್ ಮೊದಲು ಹೇಗಿತ್ತು? ಆಮೇಲೆ ತವರು ಮನೆ ನೋಡಲು ಹೇಗಿದೆ? ತವರು ಮನೆಗೆ ಹೋಗಲು ಗುರುತುಗಳೇನು ಅಂತ ಕೇಳಿತ್ತು. ಲಾಸ್ಟ್ 4 ಅಂಕೆ ಪದ್ಯದ ಸಾರಾಂಶವನ್ನು ಕೇಳಿದ್ದಾರೆ.
ಆಲೆ ಆಡುತ್ತಾವೆ ಗಾನ ತಿರುಗುತ್ತಾವೆ ನವಿಲು ಸಾರಂಗ ನಲಿತಾವೆ ಬಳೆಗಾರ ಅದೇ ಕಾನು ನನ್ನ ತವರೂರು ಮುತ್ತೈದೆ ಎಲೆಹೆಣ್ಣೆ ತೋರು ಬಾರ ತವರೂರು. ಇಲ್ಲೇನಿದೆ ಅಂದರೆ ತವರು ಮನೆಗೆ ಹೋಗುವ ದಾರಿಯಲ್ಲಿ ಅಲೆಮನೆ ಇದೆ. ಅಲ್ಲಿ ಕಬ್ಬಿನಿಂದ ರಸ ತೆಗೆಯುವ ಗಾನ ತಿರುಗುತ್ತದೆ. ನವಿಲು ಮತ್ತು ಸಾರಂಗಗಳು ನಲಿಯುತ್ತಿರುತ್ತವೆ. ಅದೇ ನನ್ನ ತವರೂರು ಎಂದು ಮುತ್ತೈದೆಯರು ಬಳೆಗಾರನಿಗೆ ತನ್ನ ತವರು ಮನೆಗೆ ಹೋಗಲು ಗುರುತುಗಳನ್ನು ಹೇಳುತ್ತಾಳೆ. ಆದರೆ ಬಳೆಗಾರ ನನಗೆ ನಿನ್ನ ತವರು ಗುರುತು ಸಿಗುತ್ತಿಲ್ಲ, ನೀನೇ ಬಂದು ತೋರಿಸು ಎಂದು ಮುತ್ತೈದೆ ಹೆಣ್ಣನ್ನು ಕೇಳುತ್ತಾನೆ ಅಂತ ಇತ್ತು. ಸೊ ಲಾಸ್ಟ್ ಇತ್ತು ಮೈಲಾರ ಮಹಾದೇವ ವಚನಗಳ ಭಾವಸಂಗಮ ಅಂತ ಇದೆ. ಸೊ ಇಲ್ಲಿ ಪೂರಕ ಪಾಠದಿಲ್ಲ, ಪರಿಷ್ಕೃತ ಎಲ್ಬಿಯದಲ್ಲಿ ಬಂದರೆ ಅದನ್ನು ಖಂಡಿತವಾಗಿ ಮತ್ತೆ ಸೇರಿಸ್ತೀವಿ. ಎಸ್, ಮೈಲಾರ ಮಹಾದೇವ ಗದ್ಯ 1 ಅಂಕದ 4, 2 ಅಂಕದ 4, 2 ಅಂಕದ 3, ಒಟ್ಟು 7 ಪ್ರಶ್ನೆ 10 ಅಂಕ. ವಚನಗಳ ಭಾವಸಂಗಮ 1 ಅಂಕದ 2, 2 ಅಂಕದ 2, 4 ಅಂಕದ 1, ಒಟ್ಟು 5 ಪ್ರಶ್ನೆ 10 ಅಂಕ. ಒಟ್ಟು ಈ ಪ್ರಶ್ನೆ ಪತ್ರಿಕೆಯಲ್ಲಿ 1 ಅಂಕದ 6, 2 ಅಂಕದ 5, 4 ಅಂಕದ 1, 12 ಪ್ರಶ್ನೆ 20 ಅಂಕಗಳಿಗೇ ಇಟ್ಟಿರೋದು. ಇದು ಪ್ರಶ್ನೆ ಪತ್ರಿಕೆಯ ಪುಟ ಇತ್ತು. ಸೊ ಡೈರೆಕ್ಟಾಗಿ ಉತ್ತರಗಳನ್ನು ನೋಡುವ. ಗದ್ಯ 4 ಮೈಲಾರ ಮಹಾದೇವ, ಪದ್ಯ 4 ವಚನಗಳ ಭಾವಸಂಗಮ. ಮಾದರಿ ಉತ್ತರಗಳು: ಗುಂಪಿಗೆ ಸೇರದ ಪದ ಆರಿಸಿ ಬರೆಯಿರಿ. 2 ಪ್ರಶ್ನೆ 2 ಅಂಕ. ನೆಲ, ರಾತ್ರಿ, ಬ್ಯಾಂಕ್, ಹಗಲು. ಸರಿಯಾದ ಉತ್ತರ ಬ್ಯಾಂಕ್. ಕಾರ್ಡು, ಸರ್ಕಾರ, ಕಪ್ಪು, ಇಸವಿ. ಸರಿಯಾದ ಉತ್ತರ ಕಪ್ಪು. ಸರಿ ಹೊಂದೋ ಪದ ಬರೀಬೇಕು ವಿವರಕ್ಕನುಗುಣವಾಗಿ. 2 ಪ್ರಶ್ನೆ, ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. 2 ಪ್ರಶ್ನೆ 2 ಅಂಕ. ವನ್ಯಜೀವಿಗಳ ಸಂರಕ್ಷಿತ ಪ್ರದೇಶ ಅಭಯಾರಣ್ಯ. ಕೈದಿಗಳನ್ನು ಸೆರೆಮನೆಯಲ್ಲಿ ಇಡುವ ಸ್ಥಳ ಸೆರೆಮನೆ. ಇನ್ನು 1 ಅಂಕದ 2 ಪ್ರಶ್ನೆ ಕೇಳಿದ್ದಾರೆ. ನಿನಗೆ ತಿಳಿದಿರುವ 2 ವಚನಕಾರರ ಹೆಸರು ಬರೆಯಿರಿ. ಬಸವಣ್ಣ, ಅಕ್ಕಮಹಾದೇವಿ. ಮಾನವನ ನಡೆನುಡಿ ಏಕೆ ಉತ್ತಮವಾಗಿರಬೇಕು? ನಡೆನುಡಿಗಳ ಬಗ್ಗೆ ಉತ್ತಮ ಮಾರ್ಗದಲ್ಲಿ ನಡೆಯಲು ಉತ್ತಮವಾಗಿರಬೇಕು. ಇನ್ನು 2 ಅಂಕದ 3 ಪ್ರಶ್ನೆಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ, ಒಟ್ಟು 6 ಅಂಕ. ಎಸ್, ನಿಮ್ಮ ಮನೆಯಲ್ಲಿ ನೀನು ಬಳಸುವ 4 ಸ್ವದೇಶಿ ವಸ್ತುಗಳನ್ನು ಪಟ್ಟಿ ಮಾಡು. ಖಾದಿ ಬಟ್ಟೆ, ಮಣ್ಣಿನ ಪಾತ್ರೆಗಳು, ಬಿದಿರಿನ ವಸ್ತುಗಳು, ಕೈಮಗ್ಗದ ಬಟ್ಟೆಗಳು. ನಿನಗೆ ತಿಳಿದಿರುವ 4 ಅನ್ಯದೇಶಿ ಪದಗಳನ್ನು ಪಟ್ಟಿ ಮಾಡು. ಬಸ್ಸು, ಕಾರು, ಟೇಬಲ್, ಸ್ಕೂಲ್, ಕಾಲೇಜ್. ಪ್ರಶ್ನೆ 9, ಅಸಹಕಾರ ಚಳವಳಿ ಬಗ್ಗೆ 4 ವಾಕ್ಯಗಳನ್ನು ಬರೀರಿ. ಎಸ್, ಅಸಹಕಾರ ಚಳವಳಿಯನ್ನು ಮಹಾತ್ಮ ಗಾಂಧೀಜಿಯವರು 1920ರಲ್ಲಿ ಆರಂಭಿಸಿದರು. ಬ್ರಿಟಿಷರ ಆಡಳಿತಕ್ಕೆ ಸಹಕಾರ ನೀಡದೆ ಶಾಂತಿಯುತವಾಗಿ ವಿರೋಧಿಸುವುದು ಇದರ ಉದ್ದೇಶವಾಗಿತ್ತು. ವಿದೇಶಿ ಬಟ್ಟೆ, ಸರ್ಕಾರಿ ಶಾಲೆ, ಕಾಲೇಜು ಮತ್ತು ಕಚೇರಿಗಳನ್ನು ಬಹಿಷ್ಕರಿಸಲು ಕರೆ ನೀಡಲಾಯಿತು. ಈ ಚಳವಳಿಯು ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಜನಸಾಮಾನ್ಯರ ವ್ಯಾಪಕ ಬೆಂಬಲವನ್ನು ತಂದಿತು. 2 ಅಂಕಕ್ಕೆ ಕೇಳಿತ್ತು. ಗಾದೆ ಮಾತನ್ನು ವಿಸ್ತರಿಸಿ ಬರೀಬೇಕು. ಮಾತು ಬೆಳ್ಳಿ, ಮೌನ ಬಂಗಾರ. ಇನ್ನೂ ಒಂದು ಪ್ರಶ್ನೆ ಇದೆ. ಕೆಳಗಿನ ಶಿವಶರಣರ ಬಗ್ಗೆ 4-5 ವಾಕ್ಯ ಬರೀಬೇಕು. ಬಸವಣ್ಣನವರ ಬಗ್ಗೆ 2 ಅಂಕ ಇತ್ತು. ಲಾಸ್ಟ್ 4 ಅಂಕಕ್ಕೆ ಕೇಳಿದರೆ ಯಾವುದಾದರೊಂದು ವಿಷಯದ ಕುರಿತು 8-10 ವಾಕ್ಯ ಬರೀಬೇಕು. ಸ್ವಾತಂತ್ರ್ಯ ದಿನಾಚರಣೆ ಅಥವಾ ಮಕ್ಕಳ ದಿನಾಚರಣೆ. ಸೊ ನಾನಿಲ್ಲಿ ಏನು ಮಾಡಿದ್ದೀನಿ ಅಂದರೆ ಸ್ವಾತಂತ್ರ್ಯ ದಿನಾಚರಣೆಯನ್ನು ಕೊಟ್ಟಿದ್ದೆ. ಇಷ್ಟು 7th ಕನ್ನಡ ಫಸ್ಟ್ ಸೆಮಿಸ್ಟರ್ ಎಲ್ಲಿ ಇತ್ತು. ಯಾರಿಗೆ PDF ಬೇಕನ್ನೋರು 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ಬೈ ಮಾಡ್ಬೋದು. ಬಾಯ್.